ಬೀದರ್ನಲ್ಲಾಗಿದ್ದಂತಹ ಆತ್ಮಹತ್ಯೆ ವಿಚಾರ ಇದೆಯಲ್ಲ, ಸಚಿನ್ ಅನ್ನುವಂಥ ಕಾಂಟ್ರಾಕ್ಟರ್ನ ಆತ್ಮಹತ್ಯೆ, ಈಗ ಈ ಪ್ರಕರಣ ಒಂದು ಮೇಜರ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತರೇ ಈ ರೀತಿಯಾದಂಥ ಕಿರುಕುಳವನ್ನ ಕೊಟ್ಟಿರೋರು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಕೊಂಡು ಬಿಜೆಪಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ನಡೆಸಿದೆ. ಇದೇ ಟೈಮ್ನಲ್ಲೇ ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬಂದಿದೆ. ಹೌದು, ಇದು ಕೇವಲ ಕಾಂಟ್ರಾಕ್ಟರ್ಗೆ ಆಗಿರುವಂಥ ಕಿರುಕುಳದ ವಿಚಾರ ಮಾತ್ರ ಅಲ್ಲ, ಮಹಾರಾಷ್ಟ್ರದ ಕಿಲ್ಲರ್ಸ್ ಇನ್ವಾಲ್ವ್ ಆಗಿದ್ದಾರೆ ಇದಕ್ಕೆ. ಆಮೇಲೆ ಹನಿ ಟ್ರ್ಯಾಪ್ ವಿಚಾರ ಕೂಡ ಇದೆ ಅನ್ನುವಂಥ ಸಂಗತಿಯನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರೇ ಪ್ರಸ್ತಾಪ ಮಾಡೋ ಮುಖೇನವಾಗಿ, ಹಾಗಾದ್ರೆ ಸಚಿನ್ ಸಾವಿಗೆ ನಿಜವಾಗ್ಲೂ ಏನ್ ಕಾರಣ ಆಗಿದೆ, ಹಾಗಾದ್ರೆ ಕಿರುಕುಳ ಅನ್ನುವಂಥದ್ದು ಯಾವೆಲ್ಲ ವಿಚಾರವಾಗಿ ಆಗಿದೆ, ಏನಿದು ಹನಿ ಟ್ರ್ಯಾಪ್ ವಿಚಾರ, ಯಾರು ಹನಿ ಟ್ರ್ಯಾಪು, ಈ ರೀತಿಯಾದಂತಹ 10 ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇದರಲ್ಲಿ ಪ್ರಸ್ತಾಪ ಆಗಿದೆ. ಇದು ಸಿಬಿಐಗೆ ವಹಿಸಬೇಕು. ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ. ಧಾರಾಳವಾಗಿ ಬನ್ನಿ, ಕಲಬುರಗಿಗೆ ಸ್ವಾಗತ. ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ನೀವು ಬಟ್ಟೆ ಹರ್ಕೊಂಡ್ರು ನಾನು ರಾಜೀನಾಮೆ ಕೊಡಲ್ಲ. ಹೋರಾಟಕ್ಕೆ ಬೆಲೆ ಇಲ್ಲ. ಕೊಲೆಗಡುಕ ಸರ್ಕಾರಕ್ಕೆ ಧಿಕ್ಕಾರ, ರಾಜೀನಾಮೆಗೆ ಆಗ್ರಹ. ಜನವರಿ 4ರಂದು ಸಚಿವರ ನಿವಾಸಕ್ಕೆ ಮುತ್ತಿಗೆ ಎಚ್ಚರಿಕೆ. ಗುತ್ತಿಗೆದಾರ ಸುಸೈಡ್ ಪ್ರಕರಣ ಪೊಲಿಟಿಕಲ್ ಟರ್ನ್ ಪಡೆದಿದೆ. ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಯಾಕಂದ್ರೆ ಸಚಿನ್ ಬರೆದ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಹೆಸರು ಇದೆ. ಹೀಗಾಗಿ ಸಮರ ಸಾರಿರೋ ಬಿಜೆಪಿ ಜನವರಿ 4ರಂದು ಪ್ರತಿಭಟನೆ ಮೂಲಕ ಸಚಿವ ನಿವಾಸಕ್ಕೆ ಮುತ್ತಿಗೆ ಹಾಕುವಕ್ಕೆ ನಿರ್ಧಾರ ಮಾಡಲಾಗಿದೆ. ಸಚಿವರ ರಾಜೀನಾಮೆಗೆ ಆಗ್ರಹ, ಬಿಜೆಪಿ ಪೋಸ್ಟರ್ ಅಭಿಯಾನ. ಬೆಂಗಳೂರಿನಲ್ಲಿ ಪ್ರತಿಭಟನೆ, ತಳ್ಳಾಟ, ನೂಕಾಟ, ಹೈ ಡ್ರಾಮಾ. ಗುತ್ತಿಗೆದಾರ ಸುಸೈಡ್ ಪ್ರಕರಣದಲ್ಲಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ಪೋಸ್ಟರ್ ಅಭಿಯಾನ ನಡೆಸಿದ್ರು. ಕೊಲೆಗಡುಕ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಈ ವೇಳೆ ಪೊಲೀಸರು ಕಾರ್ಯಕರ್ತರ ಮಧ್ಯೆ ತಳ್ಳಾಟ, ನೂಕಾಟವೇ ನಡೆಯಿತು. ಸುಪಾರಿ, ಹನಿ ಟ್ರ್ಯಾಪ್, ಛಲವಾದಿ, ಹೊಸ ಬಾಂಬ್. ಗುತ್ತಿಗೆದಾರ ಆತ್ಮಹತ್ಯೆ ಹಿಂದೆ ಹನಿ ಟ್ರ್ಯಾಪ್ ಷಡ್ಯಂತ್ರ ಇದೆಯೇ ಅನ್ನೋ ಅನುಮಾನ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯಿಂದ ಹುಟ್ಟಿಕೊಂಡಿದೆ. ಇದರಲ್ಲಿ ಸುಪಾರಿ, ಹನಿ ಟ್ರ್ಯಾಪ್ ಇದೆ ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ಒಂದು ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇದರಲ್ಲಿ ಪ್ರಸ್ತಾಪ ಆಗಿದೆ. ಇನ್ನೊಂದು ಹನಿ ಟ್ರ್ಯಾಪ್ ನ ವಿಷಯ ಇದೆ ಇದರಲ್ಲಿ. ಅದರಿಂದ ಈ ವಿಚಾರ ಗಂಭೀರವಾದ ಸ್ವರೂಪದ್ದ ಆಗಿರೋದ್ರಿಂದ ಇಲ್ಲಿ ಸಿಒಡಿ ಎನ್ಕ್ವೈರಿಯಿಂದ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಸುಪಾರಿಯಲ್ಲಿ ಹೆಸರುಗಳು ಕೇಳಿ ಬಂದಿರತಕ್ಕಂಥದ್ದು ಮಹಾರಾಷ್ಟ್ರದ ಸೋಲಾಪುರದವರ ಹೆಸರುಗಳು. ಇದು ಇಂಟರ್ ಸ್ಟೇಟ್ ವಿಚಾರ ಆಗೋ ಕಾರಣದಿಂದ ಇದು ಸಿಬಿಐಗೆ ವಹಿಸಬೇಕು. ರಾಜೀನಾಮೆ ಕೊಡದಿದ್ರೆ ಜನವರಿ 4ರಂದು ಸಚಿವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟರು. ಇದಕ್ಕೆ ತಿರುಗೇಟು ಕೊಟ್ಟ ಪ್ರಿಯಾಂಕ್, ಧಾರಾಳವಾಗಿ ಬನ್ನಿ, ನಿಮ್ಮ ಅಳಿಲ ಸೇವೆ ಮಾಡ್ತೀವಿ ಅಂದ್ರು. ಜನವರಿ 4ನೇ ತಾರೀಕು ಶನಿವಾರ ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಶನಿವಾರ 4ನೇ ತಾರೀಕು ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ. ಧಾರಾಳವಾಗಿ ಬನ್ನಿ, ಕಲಬುರಗಿಗೆ ಸ್ವಾಗತ. ನೀವು ಪ್ರೊಟೆಸ್ಟ್ ಮಾಡ್ತೀರಾ ಅಂದ್ರೂ ಅದಕ್ಕೂ ಸ್ವಾಗತ. ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನು ನನ್ನ ಅಳಿಲ್ ಸೇವೆ ಆಗುತ್ತೆ ನಿಮ್ಮ ಯೋಗಕ್ಷೇಮಕ್ಕೆ, ಅದನ್ನ ನಾವು ಮಾಡ್ತೀವಿ. ಪ್ರಿಯಾಂಕ್ ಛಲವಾದಿ ಮಧ್ಯೆ ಬಟ್ಟೆ ರಾಜೀನಾಮೆ ಫೈಟ್. ಬಟ್ಟೆ ಹರಿದುಕೊಂಡ್ರು ರಾಜೀನಾಮೆ ಕೊಡೋದಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಇದಕ್ಕೆ ಗರಂ ಆದ ಛಲವಾದಿ ನಾರಾಯಣಸ್ವಾಮಿ, ಹೀಗಂದ್ರೆ ಏನರ್ಥ, ನಮ್ಮ ಹೋರಾಟಕ್ಕೆ ಬೆಲೆ ಇಲ್ವಾ ಅಂದ್ರು. ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ಅದೇ ಕೆಲಸ ಆಗುತ್ತೆ ನಮಗೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿಗೆ ಮತ್ತೆ ನಾಯಕರಿಗೆ ಚಾಲೆಂಜ್ ಮಾಡಿದ್ದಾರೆ. ನೀವು ಬಟ್ಟೆ ಹರ್ಕೊಂಡ್ರು
ನಾನು ರಾಜೀನಾಮೆ ಕೊಡಲ್ಲ ಅಂದ್ರೆ ಇದರ ಅರ್ಥ ಏನು? ಹೋರಾಟಕ್ಕೆ ಬೆಲೆ ಇಲ್ಲ, ನ್ಯಾಯ ಕೇಳೋದು ತಪ್ಪು ಅಂತೀರಿ. ಆದ್ರೆ ಮಾಡಿರ್ತಕ್ಕಂಥವ್ರು ಯಾರು? ಸಿಬಿಐ ತನಿಖೆ ಕೊಡಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪ್ರಿಯಾಂಕ್ ಖರ್ಗೆ ನಿಮ್ಮ ಬಳಿ ಸಾಕ್ಷಿ ಇದೆಯಾ ಅಂದ್ರು. 3 ಟ್ರೈನ್ಗಳು ಅದರ ಮೇಲೆ ಹಾದು ಹೋಗಿದೆ, ನಮಗೆ ಕರುಳು ಕಿತ್ತು ಬಂದಿದೆ. ಪೊಲೀಸ್ನವರು ನಮಗೆ ನ್ಯಾಯ ಕೊಡೋದಿಲ್ಲ, ಅದರಿಂದ ಸಿಒಡಿ ತನಿಖೆ ಬೇಕಾಗಿಲ್ಲ, ಸಿಬಿಐ ಒಪ್ಪಿಸಿ ನಮಗೆ ನ್ಯಾಯ ಕೊಡಿಸಿ ಅಷ್ಟೇ ನಿಮ್ಮಿಂದ ಬೇಕಾಗಿರೋದು ಅನ್ನೋ ಇದನ್ನು ನಮ್ಮ ಹತ್ರ ಮನವಿಯನ್ನು ಮಾಡಿದ್ರು. ಮಾಡಿದ ತಕ್ಷಣ ಅದನ್ನೇ ನಾವು ಪತ್ರಿಕೆಗಳಿಗೂ ಹೇಳಿದ್ದೇವೆ. ಇವತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ. ದಾಖಲೆಗಳನ್ನು ಮುಂದಿಟ್ಕೊಂಡು ಮಾತಾಡಲಿ ಅಂತ ಅಷ್ಟೇ ತಾನೇ ಹೇಳ್ತಾ ಇರೋದು. ನಾವು 3-4 ದಿನದಿಂದ ಬರೇ ಇದೇ ನಡೆಸಿದ್ದಾರೆ. ಏನಾದರೂ ಸಾಕ್ಷಿ ಇದೆಯಾ ಅವ್ರ ಹತ್ರ? ಈಗ ನಾವು ಪದೇ ಪದೇ ಅದೇ ಕೇಳ್ತಾ ಇರೋದು. ಏನಾದರೂ ಲಾಜಿಕ್ಕಾಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ದಿನ ಬೆಳಿಗ್ಗೆ ಎದ್ದು ಪೋಸ್ಟರ್ ಚಳುವಳಿ ಮಾಡ್ತೀವಿ, ವಾಟ್ಸಪ್ ಚಳುವಳಿ ಮಾಡ್ತೀವಿ, ಸುಳ್ಳು ಸುದ್ದಿ ಹಬ್ಬಿಸ್ತೀವಿ. ನಾವು ಇದ್ರ ಬಗ್ಗೆ ನಾವು ಸುಮ್ಮನೆ ಇರೋದಿಲ್ಲ ಅಂದರೆ ಯಾವುದ್ರ ಬಗ್ಗೆ ಸುಮ್ಮನೆ ಇರೋದಿಲ್ಲ, ಹೇಗೆ ಸುಮ್ಮನೆ ಇರೋದಿಲ್ಲ, ಯಾಕೆ ಸುಮ್ಮನೆ ಇರೋದಿಲ್ಲ, ಅದೆಲ್ಲ ಸ್ವಲ್ಪ ಹೇಳಬೇಕಲ್ಲ, ತಿಳಿಸಿ ಹೇಳಿ ಜನರಿಗೆ. ಅವ ಜನರಿಗೂ ನಂಬಿಕೆ ಬರ್ತದೆ. ನೀವು ಸುಮ್ಮನೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಿಯಾಂಕ್ ಖರ್ಗೆ ಹೆಸರು ಜಪ ಮಾಡಿದ ತಕ್ಷಣ ಜನರು ನಿಮ್ಗೆ ನಂಬ್ತಾರೆ ಅಂದರೆ ಅದು ನಿಮ್ಮ ಭ್ರಮೆ. ಆರ್ ಅಶೋಕ್ ವಿಚಾರದಲ್ಲಿ ಒಬ್ಬ ನಟಿ ಡ್ರಗ್ಸ್ನಲ್ಲಿ ಸಿಕ್ಕಾಕೊಂಡಿದ್ರು, ಮರೆತೋದ್ರ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ರು. ನೀವು ನಿಮ್ಮ ಆಪ್ತರು ಏನೇನು ಮಾಡಿದ್ದಾರೆ ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ನಾನು ನಿನ್ನೆ ಉದಾಹರಣೆಗಳು ಕೊಟ್ಟೆ ಅಲ್ಲ. ಅಶೋಕ್ ಸಾಹೇಬ್ರ ಅವಾಗ ಒಂದು ಡ್ರಗ್ಸ್ ಇದರಲ್ಲಿ ಒಂದು ನಟಿ ಸಿಕ್ಕಾಕೊಂಡಾಗ ಏನಾಯಿತು, ಯಡಿಯೂರಪ್ಪ ಅವರು ಏನು ಮಾಡಿದ್ರು, ವಿಜೇಂದ್ರ ಅವರ ಆಪ್ತರು ಏನು ಮಾಡಿದ್ರು, ಸೈಲೆಂಟ್ ಸುನಿಲ್ಲು, ನಿಮ್ಮ ಸ್ಯಾಂಟ್ರೋ ರವಿ, ಇವೆಲ್ಲ ಮರ್ತೋಗ್ಬಿಟ್ಟಿದ್ದಾರಾ? ಡೆತ್ ನೋಟ್ನಲ್ಲಿ ಹೆಸರಿಲ್ಲ, ಬಿಜೆಪಿಯವರು ಸಿಕ್ಕಾಕಿಸೋಕೆ ಯತ್ನಿಸುತ್ತಿದ್ದಾರೆ ಅಂತ ಸಚಿವ ಪರಮೇಶ್ವರ್ ಪ್ರಶ್ನಿಸಿದ್ರು. ಡೆತ್ ನೋಟಲ್ಲಿ ಕೂಡ ಅವರ ಹೆಸರಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲ ಹೇಳಿದ ಮೇಲೂ ಕೂಡ ಅವರನ್ನೇ ನೇರವಾಗಿ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಬಿ ಜೆ ಪಿಯವರು ಮಾಡ್ತಿದ್ದಾರೆ. ಯಾವ ಆಧಾರದ, ಏನಾದ್ರು ಒಂದು ಆಧಾರ ಇರಬೇಕಲ್ಲ, ಯಾವ ಆಧಾರದ ಮೇಲೆ ಅದನ್ನು ಮಾಡೋದಕ್ಕೆ ಸಾಧ್ಯ ಹೇಳಿ? ಇದರಲ್ಲಿ ಅವ್ರ ಹೆಸರು ಇದೆ ಎಲ್ಲಿ ಇಲ್ಲಲ್ಲ, ಇದೆ ಅವ್ರ ಹೆಸರು ಇದ್ದಂಗೆ ಕಾಣೋಲ್ಲ. ಅದರಲ್ಲಿ ಈಶ್ವರಪ್ಪನ ಹೆಸರು ಅವನು ಬರೆದಿದ್ದ, ಸಂತೋಷ್ ಪಾಟೀಲ್ ಬರೆದಿಟ್ಟಿದ್ದು, ಅದಕ್ಕೂ ವ್ಯತ್ಯಾಸ ಇದೆ. ತನಿಖೆ ನಡೀತಾ ಇದೆ, ಹೆಂಗಾರು ಪೊಲೀಸ್ ರಿಜಿಸ್ಟರ್ ಆಗಿದ್ದು ಕಂಪ್ಲೇಂಟ್ ಆಗಲಿ, ನಂತರ ನೋಡೋದು. ಇನ್ನು ಆಂದೋಲ ಸ್ವಾಮೀಜಿಗೆ ರಕ್ಷಣೆ ಕೊಡಬೇಕು ಅಂತ ಕಲಬುರಗಿಯಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೂ ಆಗ್ರಹಿಸಿದ್ರು. ಇನ್ನು ಆಂದೋಲ ಸ್ವಾಮೀಜಿಗೆ ರಕ್ಷಣೆ ಕೊಡಬೇಕು ಅಂತ ಕಲಬುರಗಿಯಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೂ ಆಗ್ರಹಿಸಿದ್ರು. ಗುತ್ತಿಗೆದಾರ ಸುಸೈಡ್ ಪ್ರಕರಣವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹ ಮಾಡಿದೆ. ಜನವರಿ 4ರಂದು ಕಲಬುರಗಿಯಲ್ಲಿ ಮುತ್ತಿಗೆ ಹಾಕೋಕೆ ನಿರ್ಧಾರ ಮಾಡಲಾಗಿದೆ. ಇತ್ತ ಕಾಂಗ್ರೆಸ್ ಬಿಜೆಪಿ ನಾಯಕರು ಸಿಕ್ಕಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.